ಈ ಪಾರ್ಟಿಷನ್ ಸೂಟ್ ಅನ್ನೋದು ಒಂದು ಬಹುದೊಡ್ಡ ಒಂದು ಚಾಪ್ಟರ್. ಈ ವಿಷಯವನ್ನು ಬಹಳಷ್ಟು ತುಂಬ ದೊಡ್ಡದಾಗಿರೋದ್ರಿಂದ ಇದನ್ನು ಹಂತ ಹಂತವಾಗಿ ಪಾರ್ಟ್ ಬೈ ಪಾರ್ಟ್ ಆಗಿ ಒಂದೊಂದೇ ಅಂಶವನ್ನು ತಗೊಂಡು ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಇದೇ ಪಾರ್ಟಿಷನ್ ಸೂಟ್ನ ಮತ್ತೊಂದು ಮುಂದುವರಿದ ಭಾಗವಾಗಿ ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ಪ್ರಾಪರ್ಟಿ ಸೇಲ್ ಆಗಿದ್ದರೆ ಅಥವಾ ವಿಭಾಗ ಆಲ್ರೆಡಿ ಆಗೋಗಿದ್ದರೆ ಏನು ಮಾಡಬೇಕು ಅಥವಾ ಅದರಿಂದ ಭಾಗಕ್ಕೆ ಸೇರಿಸ್ಕೊಳ್ಳೋಕ್ಕಾಗತ್ತಾ ಆಗಲ್ವಾ ಅನ್ನೋ ಒಂದು ಅಂಶವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದ ಪೂರ್ತಿ ಅಂಶವನ್ನು ನೀವು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಆಲ್ರೆಡಿ ವಿಭಾಗವನ್ನು ಮಾಡಿಕೊಂಡಿದ್ರೆ ಅಂದರೆ ಕೆಲವೊಂದು ಬಾರಿ ಏನಾಗುತ್ತೆ, ಹೆಣ್ಮಕ್ಳನ್ನು ಬಿಟ್ಟು ವಿಭಾಗವನ್ನು ಮಾಡಿಕೊಂಡಿದ್ರೆ ಅಂದರೆ ಅಥವಾ ಆ ಒಂದು ಹೆಣ್ಮಕ್ಳಿಗೆ ಅಂತ ಅದು ಈಗ ಒಂದು 2024ರಲ್ಲಿ ಒಂದು ಪ್ರಮುಖ ಜಡ್ಜ್ಮೆಂಟನ್ನು ಬಂತು. ಸೊ ಹಾಗಾಗಿ ಆ ಒಂದು ವಿಭಾಗ ಹೆಣ್ಮಕ್ಳನ್ನು ಬಿಟ್ಟು ಮಾಡಿಕೊಂಡಿದ್ರೆ 2004ರ ಇಸ್ವಿಗಿಂತ ಹಿಂದೆಯೇ ವಿಭಾಗ ಆಗಿ ಅವರ ಹೆಸರುಗಳಿಗೆ ಖಾತೆ ಬಂದಿದ್ದರೆ ಅಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಆ ಒಂದು ಸ್ವತ್ತಿನಲ್ಲಿ ವಿಭಾಗವನ್ನು ಕೇಳಲಿಕ್ಕೆ ಬರೋದಿಲ್ಲ. ಜಡ್ಜ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ನಾನು ಸಪ್ರೇಟಾಗಿ ಅಂದರೆ ಇದರಲ್ಲೇ ಮುಂದುವರೆದ ಭಾಗವಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದರಲ್ಲಿ ವಿವರವಾಗಿ ಯಾವ ಜಡ್ಜ್ಮೆಂಟಲ್ಲಿ ಯಾವ ಒಂದು ಸ್ಪೆಸಿಫಿಕ್ ಡೇಟಿಂದ ಅನ್ನೋದನ್ನು ನಾನು ಅದರಲ್ಲಿ ತಿಳಿಸ್ಕೊಡ್ತೇನೆ. ಹಾಗಾಗಿ ಮುಂದಿನ ಒಂದು ವಿಡಿಯೋಗಳನ್ನು ಕೂಡ ನೋಡೋದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನನ್ನ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಒಂದು ವಿಭಾಗವನ್ನು ಮಾಡಿಕೊಂಡಿದ್ರೆ ಅದರಲ್ಲಿ ಗಂಡು ಮಕ್ಕಳೇನಾದರೂ ಆಗಿದ್ದರೆ ಅವರು ಮೋಸದಿಂದ ಯಾರನ್ನಾದರೂ ಬಿಟ್ಟು ಅಥವಾ ಅವು ಇನ್ನೊಬ್ಬರ ರೈಟ್ಸನ್ನು ಅವರಿಗೆ ಕೊಡದೆ ವಿಭಾಗವನ್ನು ಮಾಡಿಕೊಂಡಿದ್ರೆ ಅಂಥ ಒಂದು ವಿಭಾಗ ವ್ಯಾಲಿಡ್ ಆಗಲ್ಲ. ಓವರಲ್ಲಾಗಿ ವಿಭಾಗ ಮಾಡ್ಕೋಬೋದು, ಆದರೆ ಮಾಡಿಕೊಂಡಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಾಗ ಮಾತ್ರ ಅದಕ್ಕೆ ವ್ಯಾಲಿಡಿಟಿ ಬರುತ್ತೆ. ಇಲ್ಲ ಅಂತಂದರೆ ಅದು ಬರೋದಿಲ್ಲ. ಅದು ರಿಜಿಸ್ಟರ್ಡ್ ಪಾರ್ಟಿಷನ್ನೇ ಆಗಿರಬೇಕಾಗತ್ತೆ. ಸೊ ಇದರಲ್ಲಿ ಯಾವುದೇ ಒಂದು ಗಂಡು ಮಕ್ಕಳನ್ನು ಬಿಟ್ಟು ವಿಭಾಗವನ್ನು ಮಾಡಿಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ಅಂಥ ಒಂದು ಸ್ವತ್ತಿನಲ್ಲಿ ವಿಭಾಗವನ್ನು ಕೇಳೋದಕ್ಕೆ ಬರೋದಿಲ್ಲ. ಸೊ ಗಂಡು ಮಕ್ಕಳು ಒಂದು ಪಾರ್ಟಿಷನನ್ನು ಹಾಕ್ಕೋಬೇಕಾಗುತ್ತೆ. ಇದು ಅವರ ಒಂದು ನಾಲೆಡ್ಜ್ಗೆ ಬಂದ ಒಂದು 3 ವರ್ಷದ ಒಳಗಡೆ ಪಾರ್ಟಿಷನ್ ಸೂಟನ್ನು ಹಾಕ್ಕೋಬೇಕು. ಹಾಕೋದಕ್ಕಿಂತ ಮೊದಲು ಅವರು ಪ್ರಾಪರ್ಟಿನ ವಿಭಾಗವನ್ನು ಕೇಳಬೇಕಾಗತ್ತೆ ಅಥವಾ ಲೀಗಲ್ ನೋಟಿಸನ್ನು ಇಶ್ಯೂ ಮಾಡಬೇಕು. ಅಂಥ ಸಂದರ್ಭದಲ್ಲಿ ಇಶ್ಯೂ ಮಾಡಿ ಆ ಒಂದು ಭಾಗವನ್ನು ಕೇಳ್ಬೋದಾಗಿದೆ. ಸೊ ಹಾಗೆಯೇ ಈ ಒಂದು ಪ್ರಾಪರ್ಟಿ ಏನಿದೆ ನಿಮಗೆ ಭಾಗ ಬರಬೇಕಾಗಿರೋಂಥದ್ದು ಆಲ್ರೆಡಿ ಮಾರಾಟ ಆಗಿದ್ದರೆ ಅಂತ ಅನ್ನೋ ವಿಚಾರ ಬಂದಾಗ ಮಾರಾಟ ಯಾವಾಗ ಆಯಿತು ಅನ್ನೋದನ್ನ ನಿಖರವಾಗಿ ತಿಳ್ಕೊಬೇಕಾಗತ್ತೆ. ಸೊ ಅಂಥ ಒಂದು ಮಾರಾಟ 2004ನೇ ಇಸ್ವಿಗಿಂತ ಹಿಂದೆಯೇ ಮಾರಾಟ ಆಗಿದ್ದರೆ ಅಂತಹ ಸ್ವತ್ತುಗಳಲ್ಲಿ ಹೆಣ್ಮಕ್ಳು ಭಾಗವನ್ನು ಕೇಳಲಿಕ್ಕೆ ಬರೋದಿಲ್ಲ. ಒಂದು ವೇಳೆ ಗಂಡು ಮಕ್ಕಳಿಗೆ ಅದನ್ನು ಮರೆಮಾಚಿ ಅಥವಾ ಮೋಸ ಮಾಡುವ ಉದ್ದೇಶದಿಂದ ಮಾರಾಟವನ್ನು ಮಾಡಿದರೆ ಆ ಒಂದು ವಿಷಯ ಅವರ ಗಮನಕ್ಕೆ ಬಂದ 3 ವರ್ಷಗಳ ಒಳಗಡೆ ಒಂದು ಪಾರ್ಟಿಷನ್ ಸೂಟನ್ನು ಹಾಕಬೇಕಾಗತ್ತೆ. ಸೊ ಒಂದು ನೋಟಿಸನ್ನು ಕೂಡ ಕೊಡಬೇಕು. ಅದರಲ್ಲಿ ಯಾರು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಿರ್ತಾರೆ ಅವ್ರಿಗೂ ಕೂಡ ನೋಟಿಸನ್ನು ಇಶ್ಯೂ ಮಾಡಬೇಕಾಗತ್ತೆ. ಸೊ ಮತ್ತು ಈ ಮಿಕ್ಕ ಯಾರಿರ್ತಾರೆ ಮಾರಾಟ ಮಾಡಿರೋರಾಗಲಿ ಲೀಗಲಿಟ್ಸ್ ಏನಿರ್ತಾರೆ ಅವ್ರುಗಳಿಗೂ ಕೂಡ ಒಂದು ಲೀಗಲ್ ನೋಟಿಸನ್ನು ಕೊಡಬೇಕು. ಕೊಟ್ಟು ಅಂಥ ಒಂದು ಪ್ರಾಪರ್ಟಿ ಏನಿರ್ತದೆ ಅದರ ಮೇಲೆ ಸೂಟನ್ನು ಫೈಲ್ ಮಾಡ್ಬೋದಾಗಿರುತ್ತೆ. ಫೈಲ್ ಮಾಡಿ ಆ ಒಂದು ವಿಭಾಗವನ್ನು ತಗೋಬೇಕಾಗತ್ತೆ. ಸೊ ಅದು ಮಾರಾಟ ಆಗಿದೆ ಅನ್ನೋದು ಅದು ಕುಟುಂಬದ ವಿಷಯಕ್ಕಾಗಿ ಮಾರಾಟ ಆಗಿದೆಯಾ ಇಲ್ವಾ ಅನ್ನೋದನ್ನ ನೋಡಬೇಕಾಗತ್ತೆ. ಮತ್ತು ತಂದೆ ಅಥವಾ ತಾಯಿಯ ಸ್ವಯಾರ್ಜಿತ ಸ್ವತ್ತಾಗಿದ್ದು ಅದು ಮಾರಾಟ ಆಗಿದ್ದರೆ ಅಂಥ ಸ್ವತ್ತುಗಳನ್ನು ಕೇಳಲಿಕ್ಕೆ ಬರಲ್ಲ. ಹಾಗೆಯೇ ವಿಭಾಗ ಮಾಡಿಕೊಂಡಿದ್ರೆ ಸ್ವಯಾರ್ಜಿತ ಸ್ವತ್ತುಗಳನ್ನು ಈಗ ತಂದೆ ಅಥವಾ ತಾಯಿ ಅವರು ಬದುಕಿದ್ದಾಗಲೇ ಮಕ್ಕಳಿಗೆ ವಿಭಾಗವಾಗಿ ಕೊಟ್ಟಿದ್ದು ಅಂಥ ಒಂದು ಸ್ವತ್ತುಗಳಲ್ಲಿ ಎಲ್ಲರಿಗೂ ಸಮವಾಗಿ ಕೊಡದೇ ಇರ್ಬೋದು, ಒಬ್ಬರಿಗೆ ಹೆಚ್ಚು ಒಬ್ಬರಿಗೆ ಕಡಿಮೆ ಕೊಟ್ಟಿರ್ಬೋದು. ಅದು ಸ್ವಯಾರ್ಜಿತ ಸ್ವತ್ತಾಗಿದ್ದರೆ ಅಂಥ ಸಂದರ್ಭದಲ್ಲಿ ಆ ವಿಭಾಗ ಅಂತ ಅದನ್ನು ಕೊಟ್ಟಿದ್ರೂ ಕೂಡ ಅವರೇ ಬದುಕಿದ್ದಾಗಲೇ ಅವರು ಹಂಚಿ ಕೊಟ್ಟಿರೋದ್ರಿಂದ ಅಂಥ ಒಂದು ಸ್ವತ್ತು ಮೇಲೆ ಈಕ್ವಲ್ ರೈಟ್ಸನ್ನು ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ. ಸೊ ಅಂಥ ಸ್ವತ್ತನ್ನು ಕೂಡ ಕೇಳಲಿಕ್ಕೆ ಬರೋದಿಲ್ಲ. ಅಥವಾ ಯಾವುದೇ ಒಂದು ಸ್ವತ್ತನ್ನು ಅವರು ಎಕ್ಸಿಕ್ಯೂಟನ್ನು ಮಾಡ್ಕೊಂಡಿದ್ರೆ ಅವ್ರ ಹೆಸರು ಖಾತೆಯನ್ನು ಮಾಡ್ಕೊಂಡಿದ್ರು ಕೂಡ ಇಲ್ಲಿ ವಿಭಾಗ ಕೇಳ್ಬೋದು. ಆದರೆ ಸ್ವಯಾರ್ಜಿತ ಸ್ವತ್ತುಗಳಲ್ಲಿ ಕೇಳೋದಕ್ಕೆ ಬರೋದಿಲ್ಲ ಅನ್ನೋದನ್ನ ನೋಡಬೇಕಾಗತ್ತೆ. ಹಾಗೆಯೇ ಹೆಣ್ಮಕ್ಳ ಒಂದು ಸ್ತ್ರೀಧನ ಆಸ್ತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಕೂಡ ಅವರಿಗೆ ಯಾರಿಗೆ ಬೇಕೋ ಅವರಿಗೆ ಆಸ್ತಿಯನ್ನು ಕೊಡಲಿಕ್ಕೆ ಹಕ್ಕಿರುತ್ತೆ. ಅದರಲ್ಲಿ ಇಂಥವರಿಗೆ ಆಸ್ತಿಯನ್ನು ಕೊಡಬೇಕು ಅನ್ನೋದು ಇರೋದಿಲ್ಲ. ಸೊ ಆದರೆ ಅದನ್ನು ಯಾರಿಗೂ ಕೂಡ ವಿಲ್ ಅಥವಾ ದಾನವನ್ನು ಮಾಡದೆ ಒಂದು ವೇಳೆ ಮರಣವನ್ನು ಹೊಂದಿದ್ರೆ ಅಂಥ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಅದು ಅನ್ವಯ ಆಗುತ್ತೆ. ಬರೀ ಕೇವಲ ಹೆಣ್ಮಕ್ಳಿಗೆ ಮಾತ್ರ ಅಷ್ಟೇ ಅಲ್ಲ, ಎಲ್ಲ ಗಂಡು ಮಕ್ಕಳು ಹೆಣ್ಮಕ್ಳಿಗೂ ಕೂಡ ಆ ಸ್ವತ್ತಿನಲ್ಲಿ
ಪಾಲು ಇರುತ್ತೆ ಅನ್ನೋದನ್ನ ಇಲ್ಲಿ ನೋಡ್ಬೋದಾಗಿದೆ. ಸೊ ಹಾಗಾಗಿ ನೀವು ಪಾರ್ಟಿಷನ್ ಸೂಟನ್ನು ಹಾಕೋಕ್ಕಿಂತ ಮೊದಲು ಈಗಾಗ ಆಲ್ರೆಡಿ ವಿಭಾಗ ಆಗೋಗಿದ್ದರೆ ಅಥವಾ ಮಾರಾಟ ಆಗಿದ್ದರೆ ಅದು ಯಾವಾಗ ಆಗಿದೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ತಿಳ್ಕೊಬೇಕಾಗತ್ತೆ. ತಿಳ್ಕೊಂಡು ಅದರಿಂದ ಮೋಸದಿಂದ ಆಗಿದೆಯಾ ಇಲ್ವಾ, ಅದರಲ್ಲಿ ನಿಮ್ಮ ರೈಟ್ಸ್ ಇತ್ತಾ ಅನ್ನೋದು, ಮತ್ತು 2004ನೇ ಇಸ್ವಿಗಿಂತ ಹಿಂದೆಯೇ ಅದು ಮಾರಾಟ ಅಥವಾ ವಿಭಾಗ ಆಗಿದೆಯಾ ಇಲ್ಲ ಇತ್ತೀಚೆಗೆ ಆಗಿದೆಯಾ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಸೊ ಒಂದು ದಾವೆಯನ್ನು ಹೂಡೋದಕ್ಕೆ ಒಂದು ಪ್ರಿಪ್ರೇಷನ್ಸನ್ನು ಮಾಡ್ಕೋಬೋದಾಗಿರುತ್ತೆ.